ಬೇರೆ ಬೇರೆ ರೈತರು ದಾಳಿಂಬೆಯಿಂದ ಅದು ರೈತ ಕಷ್ಟಪಟ್ಟು ಅದನ್ನು ನೋಡ್ಕೊಂಡ್ರೆ ಅದನ್ನು ಸುಮ್ಮನೆ ಬೆಳೆ ಇಟ್ಬಿಟ್ರೆ ಬಂದ್ಬಿಡ್ತದೆ ನಮ್ಗೆ ಅಂತ ಅದನ್ನು ನಾವು ತಿಳ್ಕೊಂಡ್ರೆ ಆ ಥರ ಇಲ್ಲ. ಕಷ್ಟಪಡಬೇಕು. ನಾವು ಯಾವಾಗಲೂ ಅದನ್ನು ನೋಡ್ತಾ ಇದ್ರೆ ಅದು ನಮ್ಮನ್ನು ನೋಡ್ತದೆ. ಒಂದು ದಿವಸ ಅದನ್ನು ನಾವು 326 ದಿವಸ ಅದನ್ನು ನೋಡಿದ್ರೆ ಒಂದು ದಿವಸ ನಮ್ಮನ್ನು ನೋಡ್ತದೆ. ಇದಕ್ಕೆ ದಾಳಿಂಬೆಗೆ ನೀರು ಕಡಿಮೆನೆ, ನೀರೇನು ಅಂತ ಹೆಚ್ಚಾಗಿ ಈ ಸತಿ ನಾವು ನೀರೇ ಬಿಟ್ಟಿಲ್ಲ ತೋಟಕ್ಕೆ. ಈ ಸಾರಿ ಏನಾಯ್ತಂದ್ರೆ ಮಳೆ. ಇದಕ್ಕೆ ಏನಂತಂದ್ರೆ 3 ದಿವ್ಸಕ್ಕೊಂದ್ಸತಿ ನೀರು ಕೊಟ್ಟರೆ ಸಾಕು. ಯಾವ ಮಳೆ ಇಲ್ಲದೇ ಇರೋ ಟೈಮಲ್ಲಿ ಒಂದು 3 ದಿವ್ಸಕ್ಕೊಂದ್ಸರಿ ನೀರು ಕೊಟ್ಟರೆ ಅತಿ ಹೆಚ್ಚು ನೀರೇನು ಬೇಕಾಗಿಲ್ಲ. ಇದೆಲ್ಲ ನಾನು ಕಾಡು ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆ ಇದು. ಆದರೂ ನಾವೆಲ್ಲ ಒಳ್ಳೆ ಜಾಗದಲ್ಲಿ ಬೆಳೀತಾ ಇದ್ದೀವಿ. ನೀರಿನ ಅವಶ್ಯಕತೆ ಕಡಿಮೆ ಇದೆ. 2 ಎಕರೆಗೂ ಏನೋ ಒಂದು ಈ ಸರಿ ಕಡಿಮೆ ಇದಿರೋದ್ರಿಂದ ಒಂದು 30-40 ಲಕ್ಷ ಬರ್ಬೋದು ಅಂತ ಈ ಸರಿ. ಯಾಕಂದರೆ ಕ್ರಾಪ್ ಕಡಿಮೆ ಇದೆ. ಕ್ರಾಪ್ ಕಡಿಮೆ ಇದ್ದರೆ ನಾವು ಇದನ್ನ ನಾವು ಒಂದು 70-80 ಲಕ್ಷ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಕ್ರಾಪ್ ಇಲ್ಲ ಈ ಸರಿ. ನಾವು ಈಗ 12 ಎಕರೆಗೆ ದಾಳಿಂಬೆ ಸಸಿ ನೆಟ್ಟಿದ್ದೀವಿ. ಆ ಸಸಿನ ನಾವು ಜೈನಿಂದ ಒಂದು ಸ್ವಲ್ಪ ತಂದಿದ್ದೀವಿ. ಕೆಡಿಲ್ಲ ಅಂತ ಅದೊಂದು ವೆರೈಟಿ, 2 ವೆರೈಟಿ ಹಾಕಿದ್ದೀವಿ. 1 ಎಕರೆಗೆ 450 ಗಿಡ ಹಾಕಿದ್ದೀವಿ. 1 ಎಕರೆಗೆ ಇವಾಗ 12 ಎಕರೆಗೂ ಒಂದು 5,500 ಗಿಡ ನೆಟ್ಟಿದ್ದೀವಿ. ಎಲ್ಲಿಂದ ತಂದಿದ್ದೀವಿ? ನಾವು ಮಹಾರಾಷ್ಟ್ರದಿಂದ ತರಿಸಿದ್ವಿ. ಕೆಡಿಲ ಇದು ಜೈನು. ಕೆಡಿಲನೂ ಮಹಾರಾಷ್ಟ್ರದೇ, ಅಂದರೆ ಸಬ್ ಡೀಲರು ಗೌರಿಬಿದನೂರು ಹತ್ರ ಇದೆ, ಅವರು ತಂದುಕೊಟ್ರು. ಕೆಡಿಲ ಜೈನ್ ಬಂದು ಡೈರೆಕ್ಟು ಮಹಾರಾಷ್ಟ್ರದಿಂದ ತಂದುಕೊಟ್ರು, ಜೈನ್ ಕಂಪ್ನಿಯಿಂದ. ಒಂದು ಗಿಡಕ್ಕೆ 45 ರೂಪಾಯಿ ಒಂದು ಪ್ಲಾಂಟ್, ಒಂದು ಸಸಿಗೆ ರೇಟು. ಕೆಡಿಲಾಗಿ ಬಂದು 40 ರೂಪಾಯಿ. ಈ ರೇಟ್ ಕೊಟ್ಟು ತಂದು ಇದು ಮಾಡಿದ್ವಿ. ಒಂದು ಗಿಡಗಳನ್ನು ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ಹಾಕಬೇಕು ಮತ್ತು ಯಾವ ರೀತಿ ಅದಕ್ಕೆ ಬೆಳೆಸಬೇಕು? ನಾವು ಗಿಡದಿಂದ ಗಿಡಕ್ಕೆ 8 ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದೀವಿ. ಸಾಲಿಂದ ಸಾಲಿಗೆ 13 ಅಡಿ ಕೊಟ್ಟಿದ್ದೀವಿ. ಅದನ್ನು ಫಸ್ಟು ನಾವು ಉಳುಮೆ ಮಾಡಿ ತೋಟನ ಹಾರ್ವೆಸ್ಟ್ ಮಾಡ್ಕೊಂಡು, ನಂತರ ಅದನ್ನೆಲ್ಲ ಗುಣಿ ಮಾಡಿ ದಿಬ್ಬ ಮಾಡ್ಕೊಂಡು, ಆ ದಿಬ್ಬದ ಮೇಲೆ ಗೊಬ್ಬರ ಹಾಕಿ, ಆ ಗೊಬ್ಬರ ಎಲ್ಲ ಮಣ್ಣಲ್ಲಿ ಮಿಕ್ಸ್ ಮಾಡಿ ತಿರುಗಿ ಸಸಿ ನೆಟ್ಟು ಆಮೇಲೆ ನಂತರ ಅದು ನೀರು ಬಿಟ್ಟು ಡ್ರಿಪ್ ಇರಿಗೇಷನ್ ಮಾಡಿ ಬೆಳೆಸ್ಕೊಂಬಂದ್ವಿ. ಈಗ 1 ವರ್ಷ ಕ್ರಾಪ್ ಆಗಿದ್ದು 2ನೇ ಕ್ರಾಪ್ ಬಂದಿದೆ. ಅಂದರೆ ಈಗ ಈ ಗಿಡಗಳನ್ನು ಫಸ್ಟ್ ಸಸಿ ಹಾಕಿದ್ಮೇಲೆ ಎಷ್ಟು ವರ್ಷಕ್ಕೆ ಈ ಗಿಡ ಬರುತ್ತೆ? ನಾವು ಸಸಿ ಹಾಕಿದ್ದ 14 ತಿಂಗ್ಳಕ್ಕೆ 14-18 ತಿಂಗಳು, ನಮ್ಮದು 14 ತಿಂಗ್ಳಕ್ಕೆ ಇದು ಕ್ರಾಪ್ ಬಂತು, ಹಣ್ಣು ಬಂತು. 14 ತಿಂಗ್ಳಿಗೆ ಬಂತು. ಆಗ ಲಾಸ್ಟ್ ಟೈಮು 140 ರೂಪಾಯಿ ರೇಟ್ಗೆ ಮಾರಿದ್ವಿ. ಎಲ್ಲ ಅಂದರೆ ಅರೌಂಡಿಂಗ್ ಎಲ್ಲನೂ ಸಣ್ಣದು ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಒಂದೇ ರೇಟ್ಗೆ ಅವರೇಜ್ ಕೊಟ್ಟಿದ್ವಿ ಲಾಸ್ಟ್ ಇಯರು. ಈಗ ಒಂದು ಗಿಡಕ್ಕೆ ಅಂದರೆ 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಈ ಗಿಡನ? ಈ ಗಿಡ ಬೆಳೆಸ್ಬೇಕಂತಂದರೆ ಒಂದು ಎಕರೆಗೆ 3 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 1 ಎಕರೆಗೆ ಆರಂಭದಲ್ಲಿ. ಆಮೇಲೆ ಫ್ರೂಟ್ ಬಂದಮೇಲೆ ಆವಾಗ ತಿರುಗಿ ಅದು 1.5 ಲಕ್ಷ ಖರ್ಚು ಬರ್ತದೆ. ಒಟ್ಟು 4 ಲಕ್ಷ 4.25 ಲಕ್ಷ ಖರ್ಚು ಬರ್ತದೆ 1 ಎಕರೆಗೆ. ಅದು ಅಷ್ಟು ಖರ್ಚು ಹಾಕಿದರೆ ನಿಮ್ಗೆ ಸಿಗೋಂಥ ಲಾಭ ಒಳ್ಳೆ ಇಳುವರಿ ಬಂದು ಒಂದು ಗಿಡಕ್ಕೆ 20-25 kg ಬಂತಂತಂದರೆ ಆಗ ನಮಗೂ ಒಂದು ಸ್ವಲ್ಪ ಕಾಸು ಸಿಗುತ್ತೆ. 1 ಎಕರೆಗೆ 4 ಲಕ್ಷ 5 ಲಕ್ಷ ಸಿಗುತ್ತೆ. ಇದು ಯಾವ್ಯಾವ ಹಂತದಲ್ಲಿ ಹಣ್ಣು ಬರುವಂಥದ್ದು, ಯಾವ ಕಾಲದಲ್ಲಿ ಬರುತ್ತೆ? ಇದು ನಾವು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಇದು ಕಟಿಂಗ್ ಹಾಕ್ತೀವಿ. ಏಪ್ರಿಲ್ಗೂ ಹಾಕ್ತೀವಿ. ಅದು ಯಾವಾಗ ನಾವು ಕಟಿಂಗ್ ಹಾಕ್ತೀವೋ 6 ಮಂತ್ ಬೇಕು ಅದು ಫ್ರೂಟ್ ಬರೋದಕ್ಕೆ. ಅದು ಯಾವಾಗ ಹಾಕ್ತೀವಿ ಅಂತ ಮುಖ್ಯ ಅಲ್ಲ. ಅದು ಆಗಸ್ಟಲ್ಲಿ ಹಾಕ್ತಾರೆ, ಕೆಲವರು ಸೆಪ್ಟೆಂಬರಲ್ಲಿ ಹಾಕ್ತಾರೆ. ನಾವು ಹಾಕೋದೆಲ್ಲನೂ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ನಾವು ಕಟ್ಟಿಂಗ್ ಹಾಕೋದು. ಹಾಕಿ ನಮ್ಮದು ಈಗ ನೋಡಿ, ಈಗ ನಾವು ಏಪ್ರಿಲ್ 25th ಇದು ಎಥೆನಲ್ ಮಾಡಿದ್ವಿ ಕಟಿಂಗ್ ಹಾಕಿ. ಅಲ್ಲಿಂದ 6 ತಿಂಗಳಂದರೆ ಇವಾಗ 5.5 ತಿಂಗಳು ಆಗಿದೆ. ಇನ್ನೊಂದು 15 ಡೇಸು ಎಲ್ಲ ಹಾರ್ವೆಸ್ಟ್ ಮಾಡಬೇಕೀಗ. ಗಿಡ ಬೆಳೆಸ್ಬೇಕಾದ್ರೆ ಮಣ್ಣು ಯಾವ ಥರ ಇರಬೇಕು, ಗೊಬ್ಬರ ಹೆಂಗಿರಬೇಕು? ಗೊಬ್ಬರ ಸಗಣಿ ಗೊಬ್ಬರನ ಚೆನ್ನಾಗಿ ಎಲ್ಲ ಒಂದು ಕಡೆ ಹಾಕಿ ಕುರಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಆರಬೇಕು. ಗೊಬ್ಬರ 1-2 ತಿಂಗಳು ಒಂದು ಕಡೆ ಎಲ್ಲ ಸ್ಟಾಕ್ ಮಾಡಿ ಕೆಂಪು ಮಣ್ಣು ಮಿಕ್ಸ್ ಮಾಡಿ ಅದನ್ನು ತಂದು ಒಂದು ಗಿಡಕ್ಕೆ 2 ಮಕ್ಕಳು ಹಾಕಿದ್ವಿ ನಾವು. ದಾಳಿಂಬೆಗೆ ಮುಖ್ಯವಾಗಿ ಬರೋಂಥದ್ದು ಬ್ಲೈಟ್ಸ್ ಬರ್ತದೆ, ಅಂಗಮಾರಿ. ಇದು ದೊಡ್ಡ ಮೇಯ್ನ್ ರೋಗ ಅಂದರೆ ಅದಕ್ಕೆ
ಅದಕ್ಕೆಲ್ಲನೂ ನಾವು ಆ, ನಮ್ಮ ಇದಕ್ಕೆ ಆದಂಥ ಒಬ್ಬ ಇವರು ಬರ್ತಾರೆ ನಮಗೆ ಡಾಕ್ಟ್ರು, ಅವರೆಲ್ಲ ಸಜೆಷನ್ ಕೊಡ್ತಾರೆ. ಆಮೇಲೆ ನಾವು ಬೇರು ಇದು ಬೇರೆ ಸಾಯ್ತದೆ, ಇದು ಬೇರೆಕ್ಕೆಲ್ಲನೂ ಫ್ಲೋರೋ, ಆಮೇಲೆ ನಾವು ಕೃಷಿ ಟೆಕ್ ಕಂಪ್ನಿಯಿಂದ ಔಷಧಿಗಳು ಕೊಡ್ತಾರೆ ನಮಗೆಲ್ಲನೂ. ಅದು ಇದಕ್ಕೆಲ್ಲ ಒಳ್ಳೆ ಸೂಕ್ತವಾದ ಔಷಧಿಗಳು. ಅದಾದ ನಂತರ ಇದಕ್ಕೆಲ್ಲನೂ ಸ್ವಲ್ಪ ನಾವು ಓನಾಗೆ ಎಲ್ಲನೂ ಬೆಲ್ಲ ಇದೆಲ್ಲ ಇದು ಮಾಡ್ಕೊಂಡು ನಾವು ಜೀವಾಮೃತ ರೆಡಿ ಮಾಡ್ಕೊಂಡು ಹಾಕ್ತಾಯಿರ್ತೀವಿ ಅದಕ್ಕೆ. ಅಂದರೆ ಏನೇನು ಮಿಕ್ಸ್ ಮಾಡಿ ಅದಕ್ಕೆ ನಾವು ಇದಾಗ್ತೀವಿ, ಏನು ನಾವು ನ್ಯಾಚುರಲ್ ಇದು ಅಂತ ಬರ್ತದೆ ಒಂದು ಇದು AMC. ಆ AMC ಜೊತೆಗೆ ಬೆಲ್ಲ ಹಾಕ್ತೀವಿ. ಬೆಲ್ಲ ಆಮೇಲೆ ಒಂದು ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ವಾರ ಇಟ್ಟು ಇದು ಮಾಡ್ತೀವಿ ಅದನ್ನು. ಔಷಧಿಗೆ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಹೊಡಿಬೇಕು? ಅದು ಈ ಮಳೆ ಬರ್ತದಲ್ಲ, ನಾವು ನಾವು ಯಾವ ಸಂದರ್ಭ ಅಂತಲ್ಲ, ರೋಗ ಇರಲಿ ಇರ್ದ ಹೋಗಲಿ ಅದಕ್ಕೆ ಔಷಧಿ ಹೊಡಿತಾ ಇರ್ತೀವಿ ನಾವು. ಒಂದು 5 ದಿವಸ 6 ದಿವ್ಸಕ್ಕೆ ಒಂದು ಸತಿ ಸ್ಪ್ರೇ ಮಾಡ್ತಾಯಿರ್ತೀವಿ. ರೋಗ ಬಂದರೂ ಮಾಡ್ತಾಯಿರ್ತೀವಿ, ಬರದೇ ಇದ್ದರೂ ಮಾಡ್ತಾಯಿರ್ತೀವಿ. ಅದಕ್ಕೆ ಒಂಥರ ಇದು ಜ್ಯೂಸು ಬರೋಂಥ ಇದು ಟಾನಿಕ್ಕು ಇವೆಲ್ಲನೂ ನಾವು ಸ್ಪ್ರೇ ಮಾಡ್ತಾಯಿರ್ತೀವಿ. ಆದರೆ ಈ ಮಳೆ ಬಂದಾಗ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಈ ಮಳೆ ಬಂದ ಟೈಮಲ್ಲಿ ಸ್ವಲ್ಪ ಬ್ಲೈಟ್ಸು, ಡೌನಿ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂಗಮಾರಿ ರೋಗ ಇದಕ್ಕೆಲ್ಲನೂ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ. ಆವಾಗ ಔಷಧಿಗಳು ಸ್ವಲ್ಪ ಕಾಸ್ಟ್ಲಿ ಔಷಧಿಗಳು ಮೇಂಟೈನ್ ಮಾಡಬೇಕಾಗ್ತದೆ. ಒಂದು ಗಿಡಕ್ಕೆ ಎಷ್ಟು kg ತೆಗಿತೀರಾ? ನಾವು ಒಂದು ಗಿಡಕ್ಕೆ ಈಗ ನಾವೊಂದು 25 kg ಬರ್ಬೋದು ಅಂತ ಒಂದು ಇದರಲ್ಲಿ ಇದ್ದೀವಿ. ಅಂದರೆ ಒಂದು 30-40 kg ಬಂದರೆ ರೈತನಿಗೆ ಒಳ್ಳೆ ಇದು. ಈಗ ರೇಟ್ ಇರೋದ್ರಿಂದ 25 kg ಎಲ್ಲ ಗಿಡಕ್ಕೂ 25 kg ಬಂದರೆ ಏನು ಲಾಸ್ ಏನಿಲ್ಲ, ರೈತನಿಗೆ ಪರವಾಗಿಲ್ಲ ಈಗ. ಅಂದರೆ ಈಗ ಇಷ್ಟು ಎಕರೆಗಳು ಹಾಕಿದ್ದೀರಾ, ಹಾಂ. ಹೋದ ವರ್ಷ ನಿಮಗೆ ಎಷ್ಟು ಟನ್ ಬಂದಿತ್ತು? ಈ ಬಾರಿ ಎಷ್ಟು ಟನ್ ನಿರೀಕ್ಷೆಯಲ್ಲಿ? ಹೋದ ಸತಿ ನಮ್ಮದು ಕಡಿಮೆನೇ ಬಂದಿದ್ದು. ಹೋದ ಸತಿ ಒಂದು 5 ಎಕರೆಯಲ್ಲಿ ಇದು ಬಂದಿತ್ತು. 5 ಎಕರೆಗೂ ಒಂದು 12 ಟನ್ ಬಂದಿತ್ತು ಅಷ್ಟೇ. ಲಾಸ್ಟ್ ಟೈಮ್ ಅಂದರೆ ಹೊಸ ಗಿಡ, ಆಗ ಇನ್ನಾಗ ಚಿಕ್ಕ ಗಿಡ ಇತ್ತು, ಕ್ರಾಪ್ ಕಡಿಮೆ ಬಂದಿತ್ತು. ಈ ಸತಿ ಒಂದು 12 ಎಕರೆ ಇರೋದ್ರಿಂದ ಒಂದು 60 ಟನ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸ್ವಲ್ಪ ಈ ಸತಿ ಮಳೆ ಜಾಸ್ತಿ ಬಿದ್ದು ಈ ಸಾರಿ ಏನಾಯ್ತು ಅಂತಂದರೆ ಫ್ಲವರಿಂಗ್ ಸೆಟ್ ಆಗಿಲ್ಲ. ಫ್ಲವರಿಂಗ್ ಸೆಟ್ ಆಗಿಲ್ಲ, ಹೂವು ಎಲ್ಲ ಉದುರ್ಬಿಡ್ತು. ಇದರಿಂದ ಸ್ವಲ್ಪ ಇದು ಕಡಿಮೆ ಇದೆ, ಫಸಲು ಕಡಿಮೆ ಐತೆ. ಆದರೂ ರೇಟ್ ಇರೋದರಿಂದ ಮ್ಯಾನೇಜ್ ಮಾಡ್ಕೊಬೇಕು. ಎಕರೆಗೆ ಎಷ್ಟು ಲಾಭ ಬರ್ಬೋದು? ಎಲ್ಲ ಖರ್ಚು ಎಲ್ಲ ಚೆನ್ನಾಗಿ ನಮ್ಗೆ ಫ್ರೂಟ್ ಸೆಟ್ಟಿಂಗ್ ಆಗಿ ಒಳ್ಳೆ ಕಾಯಿ ಒಂದು ಗಿಡಕ್ಕೆ ಒಂದು 30 kg ಆವ್ರೇಜ್ ನಿಂತ್ಕೊಂಡ್ರೆ ಒಂದು 10 ಲಕ್ಷ ರೂಪಾಯಿ ಒಂದು ಎಕರೆಗೆ ಆವ್ರೇಜ್ ಸಿಗ್ತದೆ. 10 ಲಕ್ಷ ಹ್ಞೂ ಖರ್ಚುಗಳೆಲ್ಲ ತೆಗೆದು ಎಲ್ಲ ತೆಗೆದು ಒಂದು 10 ಲಕ್ಷ ರೂಪಾಯಿ ಸಿಗ್ತದೆ ಒಂದು ಎಕರೆಗೆ. ಹ್ಞೂ. ಒಂದು ಎಕರೆಗೆ ಎಷ್ಟು ಟನ್ ಬರುತ್ತೆ ಸರ್? ಒಂದು ಎಕರೆಗೆ ಒಂದು 15 ಟನ್ ಬಂದರೆ ಆಗ ಹೋದ ವರ್ಷ ಒಂದು ಎಕರೆಗೆ ಏನು ಟನ್ ಬಂತು? ಈ ವರ್ಷ ಎಷ್ಟು ಬರ್ಬೋದು ಅನ್ನೋ ನಿರೀಕ್ಷೆ? ಈ ವರ್ಷ ಹೋದ ಸತಿನೂ ಕಡಿಮೆನೇ ಬಂದಿದ್ದು. ಹೋದ ಸತಿ ಎಲ್ಲ ಒಂದು 2 ಟನ್ನು ಬಂತು ಎಕರೆಗೆ ಹೋದ ಸರಿ ಆರಂಭದ ಗಿಡ. ಈ ಸರಿ ಒಂದು ಎಕರೆಗೆ ಒಂದು 6 ಟನ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲ ಫ್ಲವರ್ ಉದುರ್ಬಿಡ್ತು, ಅಷ್ಟೊಂದು ಸೆಟ್ ಆಗಿಲ್ಲ. ಇರೋದ್ರಲ್ಲಿ ಕಾಯಿ ಸೈಜ್ ಇದೆ ನಮ್ಮದೆಲ್ಲನೂ. ಈಗೆಲ್ಲನೂ ಏನಿಲ್ಲ ಅಂದರೆ ಎಲ್ಲ 400-500 ಗ್ರಾಮು ಮೇಲ್ಪಟ್ಟೆ ಇರೋದು ತೂಕ. ಅದರಿಂದ ಕಾಯಿ ಕಡಿಮೆ ಇದ್ದರೂ ಸೈಜ್ ಇದೆ, ಗಾಡಿ ವೆಯ್ಟ್ ಜಾಸ್ತಿ ಬರ್ತದೆ.